ನಿನ್ನೆ ಸಾಯಂಕಾಲ ಸುಮಾರು 5:30ರಿಂದ 6 ಗಂಟೆಗೆ ನಮ್ಮ ಮುರಬಾ ಶಿವಳ್ಳಿ ರೋಡಲ್ಲಿ ಒಂದು ಜಗಳ ಆಗಿದೆ. ಇದರಲ್ಲಿ ಚಕ್ಕಡಿ ಓವರ್ಟೇಕ್ ವಿಷಯಕ್ಕೋಸ್ಕರ ಒಂದು ಜಗಳ ಆಗಿದೆ. ಅದರಲ್ಲಿ 2 ಪ್ರಕರಣ ದಾಖಲಾಗಿದೆ ನಮ್ಮ ನವಲಗುಂದ ಪೊಲೀಸ್ ಸ್ಟೇಷನಲ್ಲಿ. ಒಂದು ಪ್ರಕರಣದಲ್ಲಿ 3 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಮತ್ತು ಇನ್ನೊಂದು ಪ್ರಕರಣದಲ್ಲಿ 3 ಜನ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಅವರು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸರ್, ಯಾವ ಕಾರಣಕ್ಕೆ ಸರ್ ಅದು ಹಲ್ಲೆ ಆಗಿರೋದು? ಇದು ಸೌದತ್ತಿ ಯಲ್ಲಮ್ಮ ಜಾತ್ರೆಯಿಂದ ಬಂದ ಟೈಮು ಅವರು ಏನೋ ಸ್ವಲ್ಪ ರೇಸ್ ಥರ ಆಗ್ತಾ ಇದ್ವು ಅಲ್ಲಿ. ಆವಾಗ ಏನಾದರೂ ಗಾಡಿ ಟಚ್ ಆಗಿದೆ. ಆ ಗಾಡಿ ಟಚ್ ಆಗೋ ವಿಷಯಕ್ಕೆ ಆ್ಯಕ್ಚುಲಿ ಇದು ಊರವರು ಅಂದರೆ ಇಲ್ಲಿ ಇನ್ವಾಲ್ವ್ ಯಾರಿದ್ದಾರೆ ಅವರು ಎಲ್ಲ ಒಂದೇ ಊರು, ಬ್ಯಾಹಟ್ಟಿ. ಸೊ ಆವಾಗ ಬೆಳಗಾವಿಂದ ಬರುವ ಟೈಮು ಅವರಿಗೆ ಗಾಡಿ ಟಚ್ ಆಗಿದೆ, ಜಗಳ ಆದ ತಕ್ಷಣ ಇಷ್ಟು ಮಟ್ಟಾಗಿ ಹೋಗಿದೆ. ಇವರು ಹೊಡೆಸ್ಕೊಂಡರು ಸರ್? ಇವ್ರು ಚಕಡಿ ಒಳಗಿದ್ರ ಸರ್ ಅಥವಾ ಏನು ಕಾರಲ್ಲಿ? 2 ಪಾರ್ಟಿ, ಅದೇ ಆ್ಯಕ್ಚುಲಿ ಫುಲ್ ಫ್ಯಾಮಿಲಿ ಜೊತೆಗೆ ಓಡಿಸಿದ್ದಾರೆ. ಸೊ ಕೆಲವು ಜನ ಗಾಡಿಯಲ್ಲಿನೇ ಇದ್ದಾರೆ, ಕೆಲವು ಬೈಕ್ ಮತ್ತು ಚಕಡಿ ಎಲ್ಲ ಸೇರಿ ಮಾಡಿಸ್ತಾರೆ. ಅಂದರೆ ಅವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಶಿವಾನಂದ ಕರಿಗಾರ್ ಅವರು ಬ್ರದರ್ ಇದ್ದಾರೆ ಸರ್ ಅದರಲ್ಲಿ. ಅವ್ರು ಕಾರಲ್ಲಿ ಇದ್ರ ಸರ್ ಅಥವಾ ಚಕಡಿಯಲ್ಲಿ ಇದ್ರ? ಅದು ನಮಗೆ ಆ್ಯಕ್ಚುಲಿ ಇನ್ನೂ ಗೊತ್ತಿಲ್ಲ. ಬಟ್ ಅವರು ಜಗಳದಲ್ಲಿ ಸೇರಿಸಿದ್ದಾರೆ, ಕ್ಲಿಯರ್ ಆಗಿ ನಮಗೆ ವಿಡಿಯೋ ಎವಿಡೆನ್ಸ್ ಸಿಕ್ಕಿದೆ. ಅದಕ್ಕೋಸ್ಕರ ಅವರಿಗೆ ಅರೆಸ್ಟ್ ಮಾಡಿಸಿದ್ದೀವಿ. ಈಗ ಒಬ್ಬರು ಅರೆಸ್ಟ್ ಆಗಿದ್ದಾರೆ ಸರ್? ಇಲ್ಲ, ಒಂದು ಕೇಸಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಕೌಂಟರ್ ಕೇಸ್ ಏನು ದಾಖಲಾಗಿದೆ ಅದರಲ್ಲಿ ಯಾರು ಆರೋಪಿದ್ದಾರೆ ಅವರು ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಅವರು ಅರೆಸ್ಟ್ ಆಗಿದ್ದಾರೆ. ಹಾಂ, ಇದರಲ್ಲಿ ಒಂದು ಸಣ್ಣದು ಆ್ಯಕ್ಸ್ ಇರುತ್ತೆ ಗುದ್ಲಿ. ಯೂಶಲಿ ಕುರುಬ ಕಮ್ಯುನಿಟಿ ಅವರು ಜೊತೆಗೆ ಕೊಡ್ಲಿ ಅದೇ ಕೊಡ್ಲಿ ಯೂಸ್ ಆಗಿದೆ ಮತ್ತು ದೊಣ್ಣೆ ಸ್ಟಿಕ್ ಯೂಸ್ ಆಗಿದೆ. ಅದು ಏನು ಚಕಡಿ ಓಡಿಸೋಕ್ಕೆ ಯೂಸ್ ಮಾಡ್ತಾರಲ್ವ ಅದೇ. ಎಷ್ಟು ಮಂದಿ ಸರ್ ಗಾಯಗೊಂಡರು ಸರ್? ಸದ್ಯಕ್ಕೆ 3 ಮಂದಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಇಂಜರ್ಡ್ ಇದ್ದಾರೆ. ಇನ್ನೊಬ್ಬರಿಗೆ ಒಂದು ಸಣ್ಣ ಪುಟ್ಟ ಗಾಯ ಇದೆ ಈ ಕಡೆಯಿಂದ. ಈಗ ಅವರು ಅರೆಸ್ಟ್ ಆಗಿ ಈಗ ವಶಕ್ಕೆ ತಗೊಂಡಿರಲಿ ಸರ್? ಹಾಂ, ಅವ್ರ ಹೆಸರು ಸರ್? 3 ಜನ ಅರೆಸ್ಟ್ ಆಗಿರೋಗೆ ಹೆಸರು ಇದೆ: ಹನುಮಂತ ಕಾರಿಗಾರ್ ಬೆಹಟ್ಟಿ, ಮುತ್ತು ಮುಳ್ಳಿಮನಿ, ಅವರು ಬೆಹಟ್ಟಿಯಲ್ಲಿ ಇರ್ತಾರೆ, ಮತ್ತೆ ಮುಷ್ತಾಕ್ ಗುಡ್ಸಲಮನಿ ಬೆಹಟ್ಟಿ. 3 ಜನ ಆಗಿರೋದು.